ಜಗ್ಗೇಶ್ದು ರಂಗನಾಯಕ ರಿಲೀಸ್ ಆಗುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈ ಆರ್ಮಿ 70,000 ಏನು ಆರ್ಮಿ ಇದ್ದಾರೆ, ಅವರು ನೆಟ್ಟಲ್ಲಿ ಹಾಕ್ತಾರೆ ರಿವ್ಯೂ ಕೂಡ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಲಾಯರ್ ಜಗದೀಶ್ ಅವರಂತೂ ಈಗ ಹೇಳಿರ್ತಕ್ಕಂಥ ಒಂದು ವಿಡಿಯೋ ನೋಡಿದ್ರಿ, ಒಂದು 10 ಸೆಕೆಂಡ್ ವಿಡಿಯೋ. ಅವ್ರು ಹೇಳಿರ್ತಕ್ಕಂಥ ಒಂದು ಮಾತು ಸತ್ಯನಾ ಇಲ್ವಾ ಅಂತಕ್ಕಂಥದ್ದು ನಿಜಕ್ಕೂ ಅವರು ಸ್ವತಃ ಹೇಳಿರ್ತಕ್ಕಂಥದ್ದು. ಆದರೆ ಅದೆಲ್ಲ ಪ್ರೂಫ್ ಅಂತೂ ಇಲ್ಲ. ಯಾಕೆಂದರೆ ಈಗ ನೋಡಿ, ದರ್ಶನ್ ಸರ್ ಫ್ಯಾನ್ಸ್ಗಳು ಒಂದು 70,000 ಗ್ರೂಪ್ಗಳಿರುತ್ತೆ, ವಾಟ್ಸಪ್ ಗ್ರೂಪು. ಅವ್ರದ್ದೇ ಆದ ಒಂದು 70,000 ಫ್ಯಾನ್ಸ್ಗಳು ತಂಡ ಇದೆ. ಮತ್ತು ಈ ಥರ ತಂಡಗಳೆಲ್ಲ ಅವರ ದರ್ಶನ್ ಸರ್ ಗ್ಯಾಂಗ್ ಎಲ್ಲ ಹೋಗಿ ಈಗ ನೋಡಿದ್ದೆ ಜಗ್ಗೇಶ್ ಅವ್ರದ್ದು ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಇವರೇ ದರ್ಶನ್ ಫ್ಯಾನ್ಸ್ಗಳೇ ಹೋಗಿ ದಾಳಿ ಮಾಡಿರೋದು. ಯಾರೆಂದರೆ ದರ್ಶನ್ ಸರ್ಗೆ ಒಂದು ಹೇಳ್ಕೊಟ್ಟಿರ್ತಕ್ಕಂಥದ್ದು ಅವರೇ. ದರ್ಶನ್ ಸರ್ ಫ್ಯಾನ್ಸ್ಗೆ ಅರಿವು ಮೂಡಿಸಿ ಹೋಗಿ ಈ ರೀತಿ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ದರ್ಶನ್ ಸರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ದರ್ಶನ್ ಸರ್ ಅಂಥ ಒಂದು ಕೆಟ್ಟ ಕೆಲಸ ಮಾಡೋಕ್ಕೆ ಅವ್ರ ಕೈ ಆಗುತ್ತಾ? ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೆದಿದ್ದಾರೆ, ಇನ್ನೂ ಬೆಳಿಬೇಕು ಅಂತಕ್ಕಂಥ ಕರೆಯೋರು ಇವರು ದರ್ಶನ್. ನೋಡಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಾಹಸ ಮಾಡಬೇಕು ಅಂತ ಹೊಟ್ಟಿರೋರು ದರ್ಶನ್ ಸರ್. ಬಟ್ ಆದರೂ ಕೂಡ ಒಂದು ಸಣ್ಣ ಪುಟ್ಟ ಈ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಕೂತ್ಕೋತಾರೆ ಅನ್ನೋದಕ್ಕೆ ನಂಬೋಕ್ಕಾಗಲ್ಲ. ಬಟ್ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀವಿ. ಸ್ನೇಹಿತರು ನೋಡಿ, ಜಗ್ಗೇಶ್ ಅವ್ರಿಗೂ ದರ್ಶನ್ ಅವ್ರಿಗೂ ಏನು ಯಾವುದೇ ರೀತಿ ಮನಸ್ತಾಪ ಜಗಳಗಳು ಯಾವತ್ತೂ ಆಗಿಲ್ಲ, ಮುಂದೇನೂ ಆಗಲ್ಲ, ಹಿಂದೇನೂ ಆಗಿಲ್ಲ. ಯಾಕೆಂದರೆ ಏನೋ ಒಂದು ರಂಗನಾಯಕ ಅನ್ನೋ ಸಿನಿಮಾ ಏನೋ ಶೂಟಿಂಗ್ ನಡೀತಾ ಇರುತ್ತೆ, ಆ ಸಿನಿಮಾ ಬಿಡುಗಡೆ ಆಗುತ್ತೆ. ಬಟ್ ಆ ಸಿನಿಮಾ ವಿವಾದ ಏನಂತಂದರೆ, ಇವ್ರ ಸಿನಿಮಾ ಬಿಡುಗಡೆ ಆಗಬಾರ್ದು, ನಮ್ಮ ಸಿನಿಮಾ ಬಿಡುಗಡೆ. ಯಾಕೆಂದರೆ ಅದೇ ದಿನ ಒಂದು ಡೇಟ್ಗಳು ಬಂದಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ ಹೆಚ್ಚು ಕಮ್ಮಿ. ಆ ಡೇಟ್ಗಳು ಬಂದಾಗ ದರ್ಶನ್ ಸರ್ ಸಿನಿಮಾ ಓಡಲ್ಲ, ಇವ್ರ ಸಿನಿಮಾ ಓಡುತ್ತೆ. ಈ ಥರ ಎಲ್ಲ ಏನೋ ಒಂದು ವಿವಾದಗಳು ಇವರೇ ಒಂದು ಮೈ ಮೇಲೆ ಹೇಳ್ಕೊಂಡಿರ್ತಕ್ಕಂಥದ್ದು. ನೋಡಿ, ಯಾರಂತಂದರೆ ಅಭಿಮಾನಿಗಳೇ ಒಂದು ಮೈ ಮೇಲೆ ಹೇಳ್ಕೊಂಡಿರ್ತಕ್ಕಂಥ ವಿವಾದಗಳು ಬಂದಿರುತ್ತೆ ಆ ಟೈಮಲ್ಲಿ ಅಷ್ಟೇ. ಆ ಟೈಮಲ್ಲಿ ವಿವಾದಗಳು ಬಂದಾಗ ಏನಾಗುತ್ತೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ರ ಸಿನಿಮಾ ಓಡಲ್ಲ ಅಂತ ಕೂಡ ಯಾರೋ ಕೆಲವೊಂದು ಸಿನಿಮಾ ಇಂಡಸ್ಟ್ರಿ ಡೈರೆಕ್ಟರ್ಸ್ಗಳೇ ಇಲ್ಲ ಸ್ವಲ್ಪ ಪ್ರೊಡ್ಯೂಸರ್ಸ್ಗಳೇ ಏನೋ ಒಂದು ವಿಷಯಗಳನ್ನ ಹುಟ್ಟಾಕಿರ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಈ ಸುದ್ದಿಯಲ್ಲಿ. ಈ ಸುದ್ದಿ ಈಗ ಸಖತ್ತು ವೈರಲ್ ಆಗಿದ್ದು ಏನಂತಂದರೆ, ಜಗ್ಗೇಶ್ ಸರ್ ಕಡೆಯವರು ಸಿನಿಮಾವನ್ನು ಈ ರೀತಿ ಹಿಂಗೆ ದರ್ಶನ್ ಸರ್ ಸಿನಿಮಾವನ್ನು ತಡೆದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ದರ್ಶನ್ ಸಿನಿಮಾ ಓಡಿದ್ರೆ ಜಗ್ಗೇಶ್ ಅವ್ರ ಸಿನಿಮಾ ಓಡಲ್ಲ ಅಂತ ಕೂಡ ಹಿಂಗೆ ಮಾತುಗಳು ಹುಟ್ಟಾಕುತ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಳ್ಳು ಸುದ್ದಿಗಳಾಗ್ಬೋದು, ನಿಜ ಸುದ್ದಿಗಳಾಗ್ಬೋದು, ಒಂದು ಸತ್ಯ ವೇದಾಂತಗಳಾಗ್ಬೋದು, ಇದೆಲ್ಲ ಕಾಮನ್ ಇದ್ದಿದೆ. ಆದರೆ ಜಗ್ಗೇಶ್ ಅವರು ಈ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಆರೋಪ ಅಂತ ಕೂಡ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತಂದರೆ, ದರ್ಶನ್ ಸರ್ ಆಮೇಲೆ ಈ ರೀತಿ ಜಗ್ಗೇಶ್ ಅವ್ರಿಗೆ ಫ್ಯಾನ್ಸ್ಗಳನ್ನ ಬಿಟ್ಟು ಎಷ್ಟು ಒಂದು 70,000 ಫ್ಯಾನ್ಸ್ಗಳನ್ನ ಬಿಟ್ಟು, ಅಂದರೆ 70,000 ಗ್ಯಾಂಗ್ ಅಂತೂ ಇದ್ದಾರೆ ಅಂತ ಕೂಡ ಅವ್ರು ಲಾಯರ್ ಜಗದೀಶ್ ಅವರು ಹೇಳ್ತಾ ಇರೋದು. ಬಟ್ ಆದರೂ 70,000 ಗ್ಯಾಂಗ್ಸ್ಗಳು ಈ ರೀತಿ ಜಗ್ಗೇಶ್ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅಂದರೆ ಸಿನಿಮಾ ರಿಲೀಸ್ ಆದರೂ ಕೂಡ ಓಡಬಾರ್ದು ಸಿನಿಮಾ ಅಂತ. ನೋಡಿ, ಸಿನಿಮಾ ರಿಲೀಸ್ ಆದರೂ ಯಾಕೆ ಓಡಬಾರ್ದು ಅಂದರೆ, ಜಗ್ಗೇಶ್ ಅವರು ಈ ರೀತಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ಗಲಾಟೆ ಮಾಡಿರೋ ಕಾರಣ ಅವ್ರ ಸಿನಿಮಾ ಓಡಬಾರ್ದು ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಲಾಸ್ಟ್ ಟೈಮ್ ಗಲಾಟೆ ನೋಡಿ, ಉಮಾಪತಿ ಅವ್ರದ್ದು ಕೂಡ ಇದೇ ರೀತಿ ಗಲಾಟೆ ಆಗಿದ್ದ ನಾವು ನೋಡ್ಬೋದು. ಇದೆಲ್ಲ ಸಾಕಷ್ಟು ಬಾರಿ ನೀವು ನೋಡಿರ್ತೀರ. ಹೊಸದಾಗಿ ಹೇಳಬೇಕಾದಂಥದ್ದು ಇದ್ರ ಉಮಾಪತಿ ವಿಷಯ ಅಂತೂ ಏನೂ ಇಲ್ಲ. ಬಟ್ ಆದರೆ ಕೂಡ ಯಾಕೆಂತಂದರೆ, ಈಗ ನೋಡಿ, ದರ್ಶನ್ ಸರ್ನ ತುಳಿಯೋದಂತೂ ಇದ್ದೇ ಇರುತ್ತೆ. ಯಾಕೆಂತಂದರೆ ಇಂಡಸ್ಟ್ರಿಲಿ ಒಬ್ಬ ಸಾಹಸಮಯವಾಗಿ ಬೆಳೀತಾ ಇದ್ದಾರೆ ಯಾರೇ ಆದರೂ ಕೂಡ, ಅವ್ರನ್ನ ತುಳಿಯೋರು ಹೀರೋ ಆಗಲಿ ಕೆಲವರು ಡೈರೆಕ್ಟರ್ಸ್ ಆಗಲಿ ಇದ್ದೇ ಇರ್ತಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂತಂದರೆ ಅದೆಲ್ಲ ಕಾಮನ್ನು. ಆ ಸವಾಲುಗಳನ್ನೆಲ್ಲ ನಾವು ಎದುರಿಸಲೇಬೇಕು. ಎಷ್ಟೋ ಜನ ಕೆಲವು ನಿರ್ಮಾಪಕರು ಕೂಡ, ಎಷ್ಟೋ ಜನ ನಿರ್ದೇಶಕರು ಕೆಲವರು ಕಾಲೆಳೆಯೋಕ್ಕೆ ಬಂದಿರ್ತಾರೆ, ಮತ್ತೆ ಪದೇ ಕಾಲು ಎಳಿತಾ ಇರ್ತಾರೆ. ಈಗ ಲಾಸ್ಟ್ ಟೈಮ್ ನೋಡಿ, ದರ್ಶನ್ ಸರ್ ಕೂಡ ಒಂದು ಇಂಟರ್ವ್ಯೂವಲ್ಲಿ ಏನಂತ ಕೊಟ್ಟಿದ್ರು ಅಂದರೆ, ಕೆಲವರು ನನ್ನ ಕೈಲಿ ಎಣ್ಣೆ ಬಾಟ್ಲು ತರಿಸ್ಕೊಂಡವರು ಇವತ್ತು ನನಗೆ ಆ್ಯಕ್ಷನ್ ಕಟ್ಟು ಅಂದರೆ ಡೈರೆಕ್ಷನ್ ಮಾಡೋಕ್ಕೆ ಬರ್ತಾರೆ. ನನಗೆ ಡೈರೆಕ್ಷನ್ ಮಾಡಿಕೊಂಡು ನನ್ನ ಹತ್ರನೇ ಕೂತಿದ್ದಾರೆ ಇವತ್ತು. ಯಾಕೆಂತಂದರೆ ನಾನು ಕೊಡ್ತಾ ಇರೋ ಭಿಕ್ಷೆ ಅನ್ನನ ಕೂತ್ಕೊಂಡು ತಿಂತಾ ಇದ್ದಾರೆ ಇವತ್ತು ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಆದರೂ ಕೂಡ ಇದೆಲ್ಲ ಏನಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯಗಳು ಅಂತ ಅಂದ್ಕೊಂಡ್ರೆ, ನೀವು ಅನ್ಯಾಯಗಳು ಅಂತ ಅನ್ಕೋತಿರೋ, ಇಲ್ಲ ಒಂದು ಫೇಕ್ ಒಂದು ಕಳ್ಳತನ ಅನ್ಕೋತಿರೋ, ಇಲ್ಲ ಒಂದು ಮಾಫಿಯಾ ಅನ್ಕೋತಿರೋ, ಒಂದು ಗ್ಯಾಂಗ್ ನಡೀತಕ್ಕಂಥ ಏನೋ ಕೆಲವೊಂದು ಸುಳ್ಳು ಸುದ್ದಿಗಳು ಗೊತ್ತಿರೋದು ನಿಮಗೆ ಬಿಟ್ಟಿದ್ದು. ಕೆಲವೊಂದಂಥದ್ದು ಈ ರೀತಿ ನಡೀತಕ್ಕಂಥದ್ದು ಘಟನೆ ನಿಜಕ್ಕೂ ಇದ್ದಿದೆ. ಇದೆಲ್ಲ ಕಾಮನ್ನೇ. ಕೆಲವು ನೋಡಿ, ಲಾಸ್ಟ್ ಟೈಮ್ ಕೂಡ ಮುನಿರತ್ನ ಅವ್ರ ಮೇಲೆ ಕೂಡ ಒಂದು ಮೊಟ್ಟೆಯನ್ನು ಹೊಡೆದಿದ್ರು. ದರ್ಶನ್ ಅಭಿಮಾನಿಗಳಾಗ್ಬೋದು, ಬೇರೆ ಯಾರೋ ಗೊತ್ತಿಲ್ಲ, ಆದರೆ ಒಂದು ಮೊಟ್ಟೆ ಹೊಡೆದಿರ್ತಕ್ಕಂಥದ್ದು ಒಂದು ಸುದ್ದಿಯಾಗಿತ್ತು ತುಂಬ. ಆದರೆ ತಲೆ ಮೇಲೆ ಮೊಟ್ಟೆ ಹೊಡಿತಕ್ಕಂಥದ್ದು ಯಾರಿರ್ಬೋದು, ಯಾರು ಒಂದು ವಿರೋಧಿಗಳಾಗಿರ್ಬೋದು ಅಂತ ಕೂಡ ಈಗಲೂ ಕೂಡ ಅದು ಪತ್ತೆ ಹಚ್ಚೋಕ್ಕಾಗಲಿಲ್ಲ. ನೋಡಿ, ಪೊಲೀಸ್ ಸೆಕ್ಯೂರಿಟಿ ತುಂಬ ಇತ್ತು, ಅವ್ರ ಸುತ್ತಮುತ್ತ ತುಂಬ ಪೊಲೀಸ್ ಸೆಕ್ಯೂರಿಟಿ ಇತ್ತು. ಬಟ್ ಆದರೂ ಕೂಡ ಏನೂ ಮಾಡ್ಕೊಳಕ್ಕಾಗಿಲ್ಲ. ಅದೆಲ್ಲ ಕೂಡ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಅದಾಗಿಲ್ಲ ಆ ಥರ.
ಮತ್ತು ಏನಕ್ಕೆ ಮೊಟ್ಟೆ ಹೊಡೆದಿದ್ರು ಅಂತ ಕೂಡ ಒಂದು ವಿಷಯನ ಬಿಡಿಸಿ ಅವ್ರದೇ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಬಟ್ ಆದರೆ ಈಗ ದರ್ಶನ್ ಸರ್ ಒಂದು ವಿಷಯನ ಮತ್ತು ಜಗ್ಗೇಶ್ ಅವ್ರ ವಿಷಯನ ಪೂರ್ತಿ ಚರ್ಚೆ ಮಾಡೋಣ ಸ್ನೇಹಿತರೆ. ಇನ್ನೊಂದು ಏನಂತಂದರೆ ದರ್ಶನ್ ಅವರ ಒಂದು ವಿಷಯದಲ್ಲಿ ನಾನಿಲ್ಲಿ ಏನು ಹೇಳ್ಬೇಕಂತಂದರೆ ದರ್ಶನ್ ಸರ್ ಜಗ್ಗೇಶ್ ಅವ್ರಿಗೂ ಮೊದಲೇ ಆಗಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಆ ರೀತಿಯೆಲ್ಲ ಯಾವುದೂ ಇಲ್ಲ. ಜಗ್ಗೇಶ್ ಅವರು ಕೂಡ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕನ್ನಡ ಮಕ್ಕಳು ಬೆಳಿಬೇಕು. ನೋಡಿ, ನಮ್ಮ ಕನ್ನಡದವರು, ಅದರಲ್ಲೂ ದರ್ಶನ್ ಕೂಡ ನಮ್ಮ ಕನ್ನಡ ಹುಡುಗನೇ, ನಮ್ಮ ಕನ್ನಡ ಹುಡುಗಾಗಿ ಅವನು ಕೂಡ ನಮ್ಮ ಮುಂದೆ ಬರಬೇಕು, ಅಭಿಮಾನಿಗಳನ್ನ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕೂಡ ತುಂಬ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ನೋಡಿ ಜಗ್ಗೇಶ್ ಅವರು. ಇದಂತೂ ಏನಂತಂದರೆ ದರ್ಶನ್ ಸರ್ ವಿಷಯದಲ್ಲಿ ಮೂಗು ತೋರಿಸುವಂಥದ್ದು ಕೆಲವೆಲ್ಲ ಒಂಥರ ಏನೋ ಅವರ ಒಂದು ವಿಷಯದಲ್ಲಿ ತಲೆ ಆಗ್ತಕ್ಕಂಥದ್ದು ಎಷ್ಟೋ ಜನ ಇದ್ದದ್ದೇ ಕಾಮನ್ ಆಗಿಬಿಟ್ಟಿದೆ ಇದೆಲ್ಲ. ಮುಂದೆ ಏನಾಗುತ್ತೆ ಅಂತಂದರೆ ಇದೇ ರೀತಿ ಏನೋ ಒಂದು ದರ್ಶನ್ ಸರ್ ಒಂದು ಆಡಿಯೋ ಏನೋ ರಿಲೀಸ್ ಆಗುತ್ತೆ, ದರ್ಶನ್ ಬಗ್ಗೆ ಈ ರೀತಿ ನೀನು ಮಾತಾಡಿದ್ಯಾ, ನಮ್ಮ ಬಾಸ್ ಬಗ್ಗೆ, ನಮ್ಮ ದರ್ಶನ್ ಬಾಸ್ ಬಗ್ಗೆ ಈ ರೀತಿ ಮಾತಾಡಿರ್ತಕ್ಕಂಥದ್ದು ನೀನು ತಪ್ಪು ಅಂತೆಲ್ಲ ಒಂದು ಸುದ್ದಿ ಆಗುತ್ತೆ. ಬಟ್ ಆದರೂ ಕೂಡ ಇದೆಲ್ಲ ಹೋಗ್ತಾ ಒಂದು ದೊಡ್ಡ ಚರ್ಚೆ ಆಗಿ ಒಂದು ಸೋಷಿಯಲ್ ಮೀಡಿಯಾದಂತೂ ಸಖತ್ ವೈರಲ್ ಆಗುತ್ತೆ. ಜಗ್ಗೇಶ್ ಅವ್ರಿಗೆ ಈ ರೀತಿ ಹೊಡೆದಾಟಗಳೆಲ್ಲ ದರ್ಶನ್ ಫ್ಯಾನ್ಸ್ಗಳೇ ಮಾಡಿರೋದು ಅಂತ ಕೂಡ ಒಂದು ಸುದ್ದಿ ಇವತ್ತು ವೈರಲ್ ಆಗುತ್ತೆ. ಬಟ್ ದರ್ಶನ್ ಫ್ಯಾನ್ಸ್ಗಳಲ್ಲಿ ಅವ್ರು ಯಾರು ಮಾಡಿರತಕ್ಕಂಥ ದರ್ಶನ್ ಫ್ಯಾನ್ಸು ಕೂಡ ಆಗಿರ್ತಾರೆ. ಆದರೆ ದರ್ಶನ್ ಫ್ಯಾನ್ಸಲ್ಲೇ ಕೆಲವರೆಲ್ಲ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟವರಂತೂ ತುಂಬ ಕೆಟ್ಟವರು ಇರ್ತಾರೆ ಅಂತ ನೋಡಿ. ಒಬ್ಬ ಸೀನಿಯರ್ ನಟನ ಮೇಲೆ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಅದೆಲ್ಲ ಇದ್ದದ್ದೇ, ಇಲ್ಲ ಅಂತಲ್ಲ. ಆದರೆ ಒಬ್ಬ ಸೀನಿಯರ್ ನಟ ಆಗಿ ಜಗ್ಗೇಶ್ ಅವ್ರ ಮೇಲೆ ಈ ರೀತಿ ಆಗಬಾರ್ದಿತ್ತು ಅಂತ ಕೂಡ ಅವರು ಕೂಡ ನಾಳೆ ನಾಡಿದ್ದು ಬಂದು ಒಂದು ವಿಡಿಯೋ ಮೂಲಕ ಹೇಳಿಕೆ ಕೊಡ್ತಾರೆ. ಏನಂತ ಹೇಳಿಕೆ ಕೊಡ್ತಾರೆ ಅಂದರೆ, ನಾನೊಬ್ಬ ಸೀನಿಯರ್ ನಟ, ನನಗೆ ನೀವು ದಬ್ಬಾಳಿಕೆ ಮಾಡ್ತೀರಾ, ನಾವು ಅವಾಗ ನನ್ನ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋಕ್ಕೆ ನಿನಗೇನು ರೈಟ್ಸ್ ಇದೆ? ನಾವು ಹುಟ್ಟಿದಾಗ ನೀವು ಇನ್ನೂ ನಾವು ಇಂಡಸ್ಟ್ರಿಲಿದ್ದಾಗ ನೀವು ಇನ್ನೂ ಹುಟ್ಟೇ ಇರಲಿಲ್ಲ ನೋಡಿ, ನೀವು ಇನ್ನೂ ಕಾಲೇ ಇಟ್ಟಿರಲಿಲ್ಲ ಅಂತೆಲ್ಲ ತುಂಬ ಬೈದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಇನ್ಸ್ಟಾಗ್ರಾಮ್ ಮೂಲಕ, ಅವರ ಒಂದು ಫೇಸ್ಬುಕ್ ಅಕೌಂಟ್ ಮೂಲಕ ತುಂಬ ಹೇಳ್ಕೊಂಡಿದ್ರು. ನಾವು ಇಂಡಸ್ಟ್ರಿಲಿ ಅಂದರೆ ಒಂದು ಇಂಡಸ್ಟ್ರಿಯನ್ನು ಬೆಳೆಸ್ಬೇಕಾದ್ರೆ ರಾಜ್ಕುಮಾರ್ ಇದ್ದಾಗ, ವಿಷ್ಣುವರ್ಧನ್ ಇದ್ದಾಗ, ಅಂಬರೀಷ್ ಇದ್ದಾಗ, ಶಂಕರ್ನಾಗ್ ಇದ್ದಾಗ ಅವ್ರ ಕಾಲದಲ್ಲೆಲ್ಲ ನೀವು ಇನ್ನೂ ಹುಟ್ಟೇ ಇರಲಿಲ್ಲ, ನನಗೆ ಇವಾಗ ದಬ್ಬಾಳಿಕೆ ಮಾಡೋಕ್ಕೆ ಬರ್ತೀರಾ ಅಂತೆಲ್ಲ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಜಗ್ಗೇಶ್ ಅವ್ರ ಜೊತೆ ಎಲ್ಲ ಗಲಾಟೆ ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಜಗ್ಗೇಶ್ ಅವರು ಈ ರೀತಿ ಬುದ್ಧಿವಾದ ಹೇಳಿದ್ರು ಕೂಡ ದರ್ಶನ್ ಸರ್ ಆಮೇಲೆ ಕ್ಷಮೆನೇ ಕೇಳ್ಬಿಡ್ತಾರೆ. ಕೊನೆಗೆ ಬಂದು ದರ್ಶನ್ ಸರ್ ಜಗ್ಗೇಶ್ ಅವರ ಹತ್ರ ಬಂದು, ನೋಡಿ ನಮ್ಮ ಅಭಿಮಾನಿಗಳಿಂದ ದಯವಿಟ್ಟು ಈಗಾಗಿದ್ರೆ ಜಗಣ್ಣ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೂಡ ಒಂದು ವಿವಾದವನ್ನು, ಅಲ್ಲೇ ವಿವಾದದ ಜೊತೆಗೆ ವಿವಾದ ಆಗಬಾರ್ದು, ದೊಡ್ಡ ವಿವಾದ, ದಯವಿಟ್ಟು ಇದೆಲ್ಲ ಫಿಲ್ಮ್ ಚೇಂಬರ್ ಅಂತಲ್ಲ, ಫಿಲ್ಮ್ ಚೇಂಬರ್ಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಂಡ್ರು ಕೂಡ ನಾನೇ ನಿಮಗೆ ಖುದ್ದಾಗಿ ಕಾಲ್ ಮಾಡಿ ಹೇಳ್ತೀನಿ, ಇಲ್ಲ ನಾನೇ ಬಂದು ನಿಮ್ಮ ಹತ್ರ ನಿಮ್ಮ ಮನೆಗೆ ಬಂದು ಕ್ಷಮೆ ಕೇಳ್ತೀನಿ ಅಂತೆಲ್ಲ ಹೇಳಿರ್ತಾರೆ. ಒಂದು ಆಡಿಯೋನು ಕೂಡ ಬರುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅಂತಂದರೆ ದರ್ಶನ್ ಸರ್ ಕೂಡ ಒಂದು ಸ್ಟೇಜ್ ಮೇಲೂ ಕೂಡ ಹೇಳ್ಕೊಂಡಿರ್ತಾರೆ, ಇಲ್ಲಪ್ಪ ನಾನು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ನೋಡ್ತಾ ಇರ್ತಕ್ಕಂಥದ್ದು ತುಂಬ ನಮ್ಮ ಕನ್ನಡದಲ್ಲಿ ಹೆಮ್ಮೆಯಿಂದ ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ದರ್ಶನ್ ಅವರೇ ಅಂತ ಕೂಡ ಹೇಗೆ ಹೇಳ್ಕೊಂಡಾಗ ತುಂಬ ಖುಷಿಪಟ್ಟು ಜಗ್ಗಣ್ಣ ದಯವಿಟ್ಟು ಜಗ್ಗಣ್ಣ ಕ್ಷಮಿಸ್ಬಿಡಿ ಅಂತೆಲ್ಲ ಕೇಳ್ಕೊಂಡಿರ್ತಾರೆ. ಬೇರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಅಲ್ಲಿ ಸ್ಟೇಜ್ ಮೇಲೇ. ಯಾಕೆಂತಂದರೆ ಈ ವಿಷಯ ಅಂತೂ ತುಂಬ ಚರ್ಚೆ ಆಗಿರುತ್ತೆ. ಆ ಚರ್ಚೆ ಆಗಿರೋ ಕೂಡಲೇ ಏನಾಗುತ್ತೆ ಅಂತಂದರೆ, ಈಗ ಮುಂದೆ ನೋಡಿ ಲಾಯರ್ ಜಗದೀಶ್ ಅವರು ಹೇಳ್ತಾ ಇರೋದು ದರ್ಶನ್ ಅಭಿಮಾನಿಗಳೇ, ಆಮೇಲೆ ಇದೆಲ್ಲ ಒಂದು ಜಗಳಗಳೆಲ್ಲ ಆದಮೇಲೆ ಆಮೇಲೆ ಲಾಯರ್ ಜಗದೀಶ್ ಅವರು ಕೂಡ ಆಡಿಯೋನ ಬಿಡ್ತಾರೆ. ಎಲ್ಲಿ ಫೇಸ್ಬುಕ್ಕಲ್ಲಿ ಅವ್ರದ್ದು ಇದರಲ್ಲೇ ಏನೋ ಒಂದು ಬಿಡ್ತಾರೆ. ಏನಾಗಿದೆ ಅಂತಂದರೆ, ಜಗ್ಗೇಶ್ ಅವ್ರಿಗೆ ಇದು ನೋಡಿ, ಇದೆಲ್ಲ ಜಗ್ಗೇಶ್ ಅವರು ಅಭಿಮಾನಿಗಳಂತೂ ಈಗ ಅಭಿಮಾನಿಗಳು ಜಾಸ್ತಿ ಇಲ್ಲ ಅವ್ರಿಗೆ, ಆದ್ದರಿಂದ ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳೇ ಈ ರೀತಿ ಮಾಡಿರೋದು. ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳಿಗೆ ದರ್ಶನ್ ಕಡೆಯಿಂದನೇ ತುಂಬ ಬೆಂಬಲ ಇದೆ. ಅವ್ರದ್ದೇ ಆದ ಒಂದು ತಿಂಗಳಿಗೆ ಒಂದೊಂದ್ಸಲ ಪೇಮೆಂಟ್ ಹೋಗುತ್ತೆ. 70,000 ಅಭಿಮಾನಿಗಳು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಹೋಗುತ್ತೆ. ಅವ್ರ ಪೇಮೆಂಟ್ ಹೋಗೋದ್ರಿಂದ ಈ ರೀತಿ ದರ್ಶನ್ ಸರ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಜಗ್ಗೇಶ್ ಅವ್ರಿಗೂ ಕೂಡ ದಾಳಿಯಾಗಿತ್ತು ಅಂತೆಲ್ಲ ತುಂಬ ಮಾಹಿತಿ ಅಂತೂ ತುಂಬ ಹರಡಿತ್ತು. ಆದರೂ ಕೂಡ ಲಾಯರ್ ಜಗದೀಶ್ ಅವ್ರ ಸರ್ ಹೇಳ್ತಾ ಇರೋದು ಅದು ನಿಜನ ಸತ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ. ಈಗಲೂ ಕೂಡ ಒಂದು ಬಿಡಿಸಿ ನಿಮಗೆ ಅರ್ಥ ಮಾಡಿಸೋಣ ಅಂತ ಹೇಳಿದ್ದು ದರ್ಶನ್ ಸರ್ ಬಗ್ಗೆ ಅಷ್ಟೇ. ನೋಡಿ ದರ್ಶನ್ ಸರ್ ಅಂತವ್ರಂತೂ ಆ ಮಟ್ಟಕ್ಕಂತೂ ಹೋಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಎಷ್ಟೋ ಜನ ಹೇಳ್ತಾ ಇರೋದೆಲ್ಲ ಹಾಗೇನೆ. ದಯವಿಟ್ಟು ಏನಂತಂದರೆ ನೀವು ಕೂಡ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಏನಂತಂದರೆ ಎಷ್ಟೋ ಜನ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ತೀರಲ್ಲ, ಸುಮ್ಮನೆ ನೋಡ್ತಾ ಇರ್ತೀರಷ್ಟೇ, ಸುಮ್ಮನೆ ಕೂರಬೇಡಿ, ಕಾಮೆಂಟ್ ಮಾಡಿ ತಿಳಿಸಿ ಏನಾಗುತ್ತೆ ಅಂತ. ಈ ವಿಷಯದಲ್ಲಿ ಲಾಯರ್ ಜಗದೀಶ್ ಅವರು ಹೇಳ್ತಾ ಇರೋದು ಈ ರೀತಿ ನೋಡಿ, ನಾನು ದರ್ಶನ್ ಅವರ ಒಂದು ಕೆಲಸನೂ ಬಿಟ್ಬಿಟ್ಟೆ. ಅಂದರೆ ಅವರು ಕೇಸಿನ ಎತ್ಕೊಂಡಿದ್ದ ಅದನ್ನು ಕೂಡ ಬಿಟ್ಬಿಟ್ಟೆ. ಹಿಂದೆ ಇವ್ರ ಹತ್ರ ಜಗ್ಗೇಶ್ ಅವ್ರ ಹತ್ರ ಜಗಳ ಆಡ್ಕೊಂಡಿದ್ದು, ಅದು ಕೂಡ ಯಾಕೆ ಜಗಳ ಆಡಿದ್ರು, ಅವ್ರ ಹತ್ರ ಏನು ದರ್ಶನ್ ಸರ್ ಸಾಕಿದ ನಾಯಿಗಳು ಅಂತಂದರೆ ಇವರೇ ಫ್ಯಾನ್ಸ್ಗಳು ಅಂತ ಕೂಡ ಅವ್ರು ಹೇಳ್ತಾ ಇರೋದು. ದಯವಿಟ್ಟು ಫ್ಯಾನ್ಸ್ಗಳ ಬಗ್ಗೆ ಈ ರೀತಿ ಮಾತಾಡಬಾರ್ದು ಅವರು. ಆದರೂ ಕೂಡ ಅಭಿಮಾನಿಗಳ ಬಗ್ಗೆ ನಾಯಿಗಳು ಮತ್ತು ದರ್ಶನ್ ಸರ್ ಸಾಕಿದ ಆರ್ಮಿಗಳಂತಂದರೆ ಸೈನಿಕರಿಗೆ ಹೋಲಿಸ್ತಾ ಇದ್ದಾರೆ ಅವರು. ಸಾಕಿದ ನಾಯಿಗಳು ಅಂತಂದರೆ ಅರ್ಥ ಅದು ಅಭಿಮಾನಿಗಳು ಅಂತ ಅರ್ಥ. ಆದರೆ ಅಭಿಮಾನಿಗಳೇ ಅವರೇ ಒಂದು ದುಡ್ಡು ಕೊಟ್ಟು ಒಂದು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಹೋಗ್ತಾ ಇರುತ್ತೆ ಅಭಿಮಾನಿಗಳಿಗೆ. ತಿಂಗಳಿಗೆ ಒಂದ್ಸಲ ಈ ರೀತಿ ದುಡ್ಡು ಹೋಗ್ತಾ ಇರೋದಕ್ಕೆ ಅವ್ರು ಸಾಕಿದ ಅಭಿಮಾನಿಗಳೇ
ಅವರು ಈ ರೀತಿ ದರ್ಶನ್ ಸರ್ನ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ. ಆದರೆ ಆ ರೀತಿ ಹೇಳ್ತಕ್ಕಂಥದ್ದು ಅದು ಅವೆಲ್ಲ ಒರಿಜಿನಲ್ ಅಲ್ವೇ ಅಲ್ಲ, ಸುಮ್ಮನೆ ಅವರು ಒಂದು ಮನಸ್ಸಲ್ಲಿ ಊಹೆ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಅಷ್ಟೇ ಅಂತ ಅನ್ಕೋಬೋದು. ಬಟ್ ಆದರೂ ಕೂಡ ಅದಕ್ಕೆಲ್ಲ ಸಾಕ್ಷಿ ಪುರಾವೆಗಳೆಲ್ಲ ಬೇಕಾಗುತ್ತೆ. ಸಾಕ್ಷಿ ಪುರಾವೆಗಳೇನಾದರೂ ಅಕಸ್ಮಾತ್ ವಾಟ್ಸಪ್ ಗ್ರೂಪ್ ಏನಾದರೂ ಇದೆಯಾ ನೋಡಿ, ಒಂದು ಇಷ್ಟು ಸಾವಿರ ವಾಟ್ಸಪ್ ಗ್ರೂಪ್ ಇದೆ ಅಂತ ಹೇಳಿದ್ರು, ಅಷ್ಟು ಸಾವಿರ ಇರೋದಕ್ಕೆ ಅವ್ರ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ರೆ ಬೇಕಾದ್ರೆ ಒಪ್ಕೋಬೋದು. ಆದರೆ ನೋಡಿ ದರ್ಶನ್ ಸರ್ ಮತ್ತು ಫ್ಯಾನ್ಸ್ಗಳನ್ನೆಲ್ಲ ಈ ರೀತಿ ಅವ್ರನ್ನ ಬೆಳೆಸ್ತಾ ಇರೋದು ಓಕೆ, ಅವ್ರು ದುಡ್ಡು ಕೊಟ್ಟು ಬೆಳೆಸ್ತಾ ಇರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಅದು ಕೂಡ ಇರಲ್ಲ. ಅದನ್ನೆಲ್ಲ ಒಂದು ಸುದ್ದಿ ಅಂತಂದರೆ ಹೇಳ್ತಾ ಹೋದರೆ ಇನ್ನೂ ದೊಡ್ಡದಾಗಿ ಇನ್ನೂ 25 ನಿಮಿಷ 30 ನಿಮಿಷ ಅರ್ಧ ಗಂಟೆನೂ ಕೂಡ ನಾನು ಮಾತಾಡ್ತಾ ಹೋಗ್ಬೋದು, ಚರ್ಚೆ ಮಾಡ್ತಾ ಹೋದರೆ. ಆದರೂ ಕೂಡ ಇದರಲ್ಲಿ ಈ ವಿಷಯದಲ್ಲಿ ಇಷ್ಟು ಹೇಳೋಕ್ಕೆ ಸಾಧ್ಯ. ಮತ್ತು ಹಿಂದೆ ಎಲ್ಲ ಏನಾಗಿತ್ತು ಜಗ್ಗೇಶ್ ಅವ್ರ ಘಟನೆ ಜೊತೆಗೆ ಈ ಲಾಯರ್ ಜಗದೀಶ್ ಅವರು ಕೂಡ ಏನಂತ ಬಿಚ್ಚಿಟ್ರು ನೋಡಿ. ಜಗ್ಗೇಶ್ ಅವ್ರ ಘಟನೆ ಆಗಿದ್ದಕ್ಕೆ ದರ್ಶನ್ ಸರ ಒಂದು ವರ್ತನೆ ಅಂದರೆ ಬಿಹೇವಿಯರ್, ಅವ್ರು ಯಾವ ರೀತಿ ಹೋಗಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರ ಇಲ್ವಾ ಅಂತೆಲ್ಲ ಬಿಡಿಸಿ ಹೇಳಿದೆ. ಇವರು ಅಭಿಮಾನಿಗಳಂತೂ ಯಾವ ರೀತಿ ನಡ್ಕೊಂಡ್ರು ಜಗ್ಗೇಶ್ ಅವ್ರ ಹತ್ರ ಹೋಗಿ, ಒಬ್ಬ ಸೀನಿಯರ್ ನಟ ಆಗಿ ಅವ್ರ ಹತ್ರನೇ ಈ ರೀತಿ ಸೀನಿಯರ್ ನಟ ಆಗಿ ಒಂದು ಗೌರವ ಕೊಡದೆ ಈ ರೀತಿ ನಡ್ಕೋತಾರಲ್ಲ, ಮಾಡಿದ ಸರಿನಾ ಅಂತ ಕೂಡ ದರ್ಶನ್ ಅವ್ರ ಹತ್ರ ಕೂಡ ಒಂದು ವಿಡಿಯೋ ಮುಡ್ಕೊಂಡು ಹೇಳ್ಕೊಂಡಿದ್ರು. ಈ ರೀತಿ ಮಾಡ್ತಕ್ಕಂಥದ್ದು ಅವರು ಒಳ್ಳೇದಲ್ಲ ಅಂತ ಕೂಡ ಹೇಳಿದ್ರಿಂದ ನಿಜಕ್ಕೂ ಏನು ಅನ್ನಿಸ್ತು ಅಂತಂದರೆ, ಈ ಒಂದು ನಾವು ಕೊಡ್ತಾ ಇರ್ತಕ್ಕಂಥ ಒಂದು ವಿಚಾರ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇವೆಲ್ಲ ಒಂದು ಮೂಗು ತೋರ್ಸೋಕ್ಕಂಥ ವಿಷಯ ನೋಡಿ. ಒಂದು ಯಾರೇ ಒಂದು ಅಭಿಮಾನಿಗಳು ಅಂತ ನಾವೇನು ಕರಿತೀವಿ, ಯಾರೇ ಒಬ್ಬ ಅಭಿಮಾನಿಗಳಾದರೂ ಅಷ್ಟೇ, ನಿಮ್ಮ ವಿಷಯದ ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕ್ಬೇಡಿ ಅಷ್ಟೇ. ನೋಡಿ ಈಗ ದರ್ಶನ್ ಸರ್ ವಿಷಯದಲ್ಲಿ ನೀವು ಅಭಿಮಾನಿ ಆಗಿದ್ದೀರಾ, ಅವ್ರ ವಿಷಯದಲ್ಲಿ ನೀವು ಯಾಕೆ ತಲೆ ಹಾಕೋಕೆ ಹೋಗ್ತೀರಾ? ಅವ್ರ ಪರ್ಸ್ನಲ್ ವಿಷಯದಲ್ಲಿ ಅಭಿಮಾನಿ ಆಗಿಬಿಟ್ಟೆ ಅಂತಂದರೆ ಅಭಿಮಾನಿ ಆಗಿರಿ ಅಷ್ಟೇ. ಅವ್ರ ಪರ್ಸ್ನಲ್ ವಿಷಯದಲ್ಲೆಲ್ಲ ನಾವು ತಲೆ ಹಾಕೋಕೆ ಹೋಗೋದು, ಒಂದು ಏನಾದರೂ ಕಾಲು ಎಳಿಯೋದಂತಲ್ಲ, ಒಂದೇನಾದ್ರು ಅವ್ರೇನಾದ್ರು ಒಂದು ಕೆಡುಕಾಯಿತು ಅಂದರೆ ಸಾಕು ಅವ್ರ ಪರ ಹೋಗಿ ಚಾಟಿ ಬೀಸ್ಬಂತಕ್ಕಂಥದ್ದು, ಅದೆಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಹೋಗಬಾರ್ದು. ಯಾಕೆಂತಂದರೆ ಹೋದರೆ ನೀವೇ ಏನಾದರೂ ಕಳ್ಕೊತೀರ ಹಿಂದೆ ಅಂತಲ್ಲ, ಮುಂದೇನೂ ಅಷ್ಟೇ ನಿಮ್ಮ ಜೀವನನ ನೀವು ಕೂಡ ಹಾಳು ಮಾಡ್ಕೋತೀರಾ ಅಂತಕ್ಕಂಥದ್ದು ಒಂದು ಮಾತು. ಈಗ ನೋಡಿ ರಮ್ಯಾ ಮೇಡಮ್ ಒಂದು ವಿಷಯದಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ಗಳು ಅರೆಸ್ಟ್ ಆಗಿದ್ದಾರೆ ಅಂತ ಕೂಡ ವಿಡಿಯೋ ಮಾಡಿದ್ದು ಕೇಳ್ಪಟ್ಟಿದ್ದು, ನ್ಯೂಸಲ್ಲೆಲ್ಲ ವೈರಲ್ ಆಗಿತ್ತು. ಬಟ್ ಆದರೂ ಈ ರೀತಿ ಆಗಾಗ ಆಗ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಬರಬೇಕು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.